ಪ್ರೈಸ್ ಲಾರ್ಡ್. ಪ್ರಭೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಿಮ್ಮೆಲ್ಲರನ್ನು ನೋಡಲು ನಾನು ಸಂತೋಷ ಉಳ್ಳವನಾಗಿದ್ದೀನಿ. ಪರಿಶುದ್ಧಾತ್ಮರನ್ನು ಕುರಿತು ಈ ಸಮಯದಲ್ಲಿ ನಾವು 6ನೇ ಭಾಗವನ್ನು ಧ್ಯಾನಿಸಿ ಚಿಂತಿಸೋಣ. ಈ ಪವಿತ್ರ ಆತ್ಮರು ಯಾರು? ಅವರ ಕಾರ್ಯ ಏನು? ಈ ಸಮಯದಲ್ಲಿ ಈ ದೇವರ ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ 1 ಕೊರಿಂಥ 12ನೇ ಅಧ್ಯಾಯ 8ನೇ ವಚನದಲ್ಲಿ ಪವಿತ್ರ ಆತ್ಮರ ವರದಾನಗಳು ಯಾವೆಲ್ಲ ನಮಗೆ ಕೊಡಲ್ಪಡ್ತದೆಂಬುದು ಈ ಸಮಯದಲ್ಲಿ ನಾವು ಚಿಂತಿಸೋಣ. ಈ ಪವಿತ್ರ ಆತ್ಮರ ಮುಖಾಂತರ ಒಬ್ಬನಿಗೆ ಜ್ಞಾನೋಕ್ತಿಗಳು, ಅದೇ ಪವಿತ್ರ ಆತ್ಮರಿಂದ ಇನ್ನೊಬ್ಬನಿಗೆ ವಿದ್ಯುಕ್ತಿಗಳು, ಅದೇ ಪರಿಶುದ್ಧ ಆತ್ಮರಿಂದ ಇನ್ನೊಬ್ಬನಿಗೆ ಅಗಾಧ ವಿಶ್ವಾಸ, ಅದೇ ಪರಿಶುದ್ಧ ಆತ್ಮರಿಂದ ಇನ್ನೊಬ್ಬನಿಗೆ ಸ್ವಸ್ಥ ನೀಡುವ ವರ, ಅದೇ ಪರಿಶುದ್ಧ ಆತ್ಮರಿಂದ ಇನ್ನೊಬ್ಬನಿಗೆ ಪವಾಡಗಳಿಸುವ ಪ್ರಕ್ರಮ, ಅದೇ ಪರಿಶುದ್ಧ ಆತ್ಮರಿಂದ ಇನ್ನೊಬ್ಬನಿಗೆ ಪ್ರವಾದನ ಮಾಡುವ ಪ್ರತಿಭೆ, ಅದೇ ಪವಿತ್ರ ಆತ್ಮದಿಂದ ಇನ್ನೊಬ್ಬನಿಗೆ ವಿವಿಧ ಭಾಷೆಗಳಾಡುವ ಸಾಮರ್ಥ್ಯ, ಅದೇ ಪರಿಶುದ್ಧ ಆತ್ಮರಿಂದ ಇನ್ನೊಬ್ಬನಿಗೆ ಸತ್ಯ ಅಸತ್ಯ ವಿವೇಚಿಸುವಂಥ ಜ್ಞಾನ, ಅದೇ ಪರಿಶುದ್ಧ ಆತ್ಮರಿಂದ ಮಗದೊಬ್ಬನಿಗೆ ಆ ಭಾಷ್ಯವರನ್ನು ಅರ್ಥೈಸುವ ಅರಿವನ್ನು ಈ ಪರಿಶುದ್ಧ ಆತ್ಮರ ಮೂಲಕವೇ ಕೊಡಲ್ಪಡುತ್ತದೆ. ಪರಮ ಅಧಿಕಾರ ಆಗಿರುವ ಪವಿತ್ರಾತ್ಮರು ತಮ್ಮ ಇಷ್ಟ ಅನುಸಾರ ಪ್ರತಿಯೊಬ್ಬರಿಗೂ ಈ ವರಗಳನ್ನು ನನ್ನ ಮತ್ತು ನಿಮಗೂ ಹಂಚಿಕೊಡುವ ದೇವರಾಗಿದ್ದಾರೆ. ದೇವರಾತ್ಮರಿಗೆ ನಾವು ವಿಧೇಯರಾದಾಗ, ಪರಿಶುದ್ಧಾತ್ಮರನ್ನು ಅನುಸರಿಸಿ ನಡೆಯುವಾಗ, ದೇವರಾಜ್ಞೆಗಳನ್ನು ನಾವು ಪಾಲಿಸುವಾಗ ಈ ಕಾರ್ಯಗಳು ನಮ್ಮ ಜೀವನದಲ್ಲಿ ದೇವರು ಮಾಡಲು ಶಕ್ತಿ ಉಳ್ಳವರಾಗಿದ್ದಾರೆ. ಈ ಕಾರ್ಯಗಳನ್ನು ಸಂತ ಪೌಲನಲ್ಲಿ ಈ 9 ವರಗಳನ್ನು ಪರಿಶುದ್ಧ ಆತ್ಮರು ಕಾರ್ಯಪ್ರವರ್ತ ಮಾಡಿದ್ದರು. ಈ 9 ವರಗಳನ್ನು ಸಂತ ಪೌಲನು ತನ್ನ ಜೀವನದಲ್ಲಿ ಅನುಭವಿಸುತ್ತಿದ್ದನು. ಈ ಅನುಭವವನ್ನು ಕುರಿತು ಆತನು ಈ ವಚನದಲ್ಲಿ ಈ ರೀತಿ ನುಡಿದಿದ್ದು, ಎಲ್ಲವನ್ನು ಸಂಪೂರ್ಣವಾಗಿ 9 ವರಗಳು ಆ ಪರಿಶುದ್ಧ ಆತ್ಮರು ಸಂತ ಪೌಲನಲ್ಲಿ ಇದ್ದಿದ್ದರಿಂದಲೇ ಈ 9 ವರಗಳನ್ನು ಕುರಿತು 1 ಕೊರಿಂಥ 12 ವಚನ 8ರಿಂದ 10, 11 ತನಕ ಸಂಪೂರ್ಣವಾಗಿ ನಮ್ಮ ಮುಂದೆ ವಿವರಣೆ ಮಾಡಿಕೊಡಲು ಅವರು ಇಷ್ಟವುಳ್ಳವರಾಗಿದ್ದರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ನಾವು ಧ್ಯಾನಿಸುವುದಾದರೆ ಜ್ಞಾನೋಕ್ತಿ ವಿದ್ಯುಕ್ತಿ ಈ 2 ವಚನಗಳು ನಾವು ಧ್ಯಾನಿಸುವುದಾದರೆ, ಎಲೀಷ ಪ್ರವಾದಿಗೆ ಈ ಜ್ಞಾನ ಸಿಕ್ಕಲ್ಪಟ್ಟಿತ್ತು. ಯೇಸು ಸ್ವಾಮಿ ಕೂಡ ಯೋಹಾನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ನತಾಯೇಲನನ್ನು ಜ್ಞಾನದ ಮೂಲಕ ದೇವರನ್ನು ಕರೀತಾರೆ. ಅದು ಪರಿಶುದ್ಧಾತ್ಮರು ಕೊಡುವಂಥ ಜ್ಞಾನವಾಗಿದ್ದಾರೆ. ಅಲ್ಲಿ ಏಲಿಯ ಪ್ರವಾದಿ ಕೂಡ ಈ ಜ್ಞಾನ ದೃಷ್ಟಿಗೆ ನೀನು ಮಾಡಿದ ಕೃತ್ಯ ನನಗೆ ಕಾಣದೆ ಹೋಯಿತು ಎಂದು ತನ್ನ ಸೇವಕನ ಕುರಿತು ಈ ಜ್ಞಾನ ವರವನ್ನು ಅಲ್ಲಿ ನುಡಿಯುತ್ತಾರೆ. ಹೌದು ಪ್ರಿಯರೇ, ಈ ಪರಿಶುದ್ಧ ಆತ್ಮರಾಗಿದ್ದಾರೆ. ಈ ಜ್ಞಾನ ಅವರ ಜೀವನದಲ್ಲಿ ಕೊಟ್ಟಂಥ ಆ ಜ್ಞಾನದ ಆತ್ಮ ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಈ ವರವನ್ನು ಕೊಡುವ ದೇವರಾಗಿದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಇನ್ನು ಅಗಾಧ ವಿಶ್ವಾಸ. ಪೇತ್ರನು ಸಂತ ಪೌಲನು ಅನೇಕ ರೀತಿ ಪ್ರಬೋಧನೆ ಮಾಡುತ್ತಿದ್ದಾಗ ದೇವರು ಅನೇಕ ವಿಶ್ವಾಸದ ಮೂಲಕ ಅನೇಕ ಪವಾಡ ಕಾರ್ಯಗಳು ಮಾಡಲು ಅವರು ಶಕ್ತಿ ಉಳ್ಳವರಾಗಿ ಮಾರ್ಪಟ್ಟರು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ನಾವು ಮುಂದುವರಿಸಿ ಈ ಒಂದು 9 ವರದಾನಗಳನ್ನು ನಾವು ಧ್ಯಾನಿಸ್ತಾ ಹೋಗುವುದಾದರೆ, ಈ 9 ವರದಾನಗಳು ಯಾರ್ಯಾರ ಜೀವನದಲ್ಲಿ ದೇವರು ಕಾರ್ಯಪ್ರವರ್ತ ಮಾಡಿದರು, ಯಾರ್ಯಾರ ಜೀವನದಲ್ಲಿ ಈ ಕಾರ್ಯವನ್ನು ಉಪಯೋಗ ಮಾಡಲು ದೇವರು ನೆರವಾದರೆಂಬುದು ನಾವು ಧ್ಯಾನಿಸುವುದಾದರೆ, ದೇವರು ಸ್ವಸ್ಥ ನೀಡುವ ವರ ಮೂಲಕ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದರು. ಯೇಸು ಸ್ವಾಮಿಯಲ್ಲಿ ಸ್ವಸ್ಥ ಮಾಡುವ ವರವಿತ್ತು ಪರಿಶುದ್ಧಾತ್ಮರ ಮೂಲಕ. ಮತ್ತಾಯನ ಸುವಾರ್ತೆ 4:23, 24, 25ನೇ ವಚನದಲ್ಲಿ ಅವರು ಪರಿಶುದ್ಧಾತ್ಮರಿಂದ ಶಕ್ತಿಯಿಂದ ತುಂಬಿ ಗಲಿಲಾಯ ಪ್ರದೇಶಕ್ಕೆ ಅವರು ಬಂದಾಗ ದಿಕೋಪೋಲ ದೇಶದಲ್ಲಿದ್ದಂಥ ಎಲ್ಲ ಮೂರ್ಛ ರೋಗಿಗಳು, ಪಿಶಾಚಿ ಪೀಡಿತರು, ನಾನಾ ಥರ ವ್ಯಾಧಿ ಹಾಗೂ ವೇದನೆಯಿಂದ ನರಳುತ್ತಿದ್ದ ಎಲ್ಲ ರೋಗಿಗಳು ಯೇಸು ಮೇಲೆ ಸ್ವಸ್ಥ ಮಾಡಿದರು ಪ್ರಿಯರೇ. ಈ ಒಂದು ಸ್ವಸ್ಥ ಮಾಡೋ ವರ ಅವರಲ್ಲಿ ಇತ್ತು ಪ್ರಿಯರೇ. ಅದರಿಂದ ಅವರಲ್ಲಿ ಸ್ವಸ್ಥ ಮಾಡಲು ಅವರು ಕಾರ್ಯಪ್ರವರ್ತರಾದರು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ.
ಇನ್ನು ಈ ಒಂದು 9 ವರಗಳನ್ನು ಕುರಿತು ಧ್ಯಾನಿಸುವುದಾದರೆ ಪ್ರಿಯರೇ, ನಾವು 5ನೇ ಒಂದು ವರವನ್ನು ಧ್ಯಾನಿಸುವುದಾದರೆ, ಪವಾಡಗಳಿಸುವ ಪರಾಕ್ರಮವನ್ನು ಒಬ್ಬನಿಗೆ ಕೊಡಲಾಗುವುದೆಂದು ದೇವರು ವಾಗ್ದಾನ ಮಾಡಿದರು. ಹೌದು ಪ್ರಿಯರೇ, ಅನೇಕ ಪ್ರೇಷಿತರು ಯೇಸು ಸ್ವಾಮಿ ಪವಾಡ ಕಾರ್ಯಗಳನ್ನು ಮಾಡಿದರು. ನ್ಯಾಯ ಎಂಬ ವಿಧವೆ ಮಗಳಿಗೆ ಯೇಸು ಸ್ವಾಮಿಯಲ್ಲಿ ಪವಾಡದ ಮೂಲಕ, ಯುವಕನೇ ನಾನು ನಿನಗೆ ಹೇಳುತ್ತೀನಿ ಎದ್ದೇಳು ಎಂದಾಗ ಆತನು ಎದ್ದು ಕುಳಿತುಕೊಂಡು ಮಾತನಾಡಲು ಪ್ರಾರಂಭಿಸಿದನು ಪ್ರಿಯರೇ. ಇದು ಪವಾಡ ಎಸಗುವ ಪರಾಕ್ರಮವಾಗಿದೆ ಪ್ರಿಯರೇ. ಸತ್ತ ಲಾಜರಿಗೆ ಯೇಸು ಸ್ವಾಮಿ ನುಡಿದರು, ಲಾಜರೇ ಹೊರಗೆ ಬಾ ಅಂದರು. ಸತ್ತವನು ಕೂಡಲೇ ಹೊರಗೆ ಬಂದನು. ಏನಾಗಿದೆ ಪ್ರಿಯರೇ? ಯೇಸುವಿನಲ್ಲಿ ಪವಾಡ ಎಸಗುವಂಥ ಪರಾಕ್ರಮ ಶಕ್ತಿ ಅವರಲ್ಲಿ ಆವರಿಸಲ್ಪಟ್ಟಿತ್ತು ಪ್ರಿಯರೇ. ಇದಾಗಿದೆ ಪ್ರಿಯರವರ ಕಾರ್ಯ, ಪರಿಶುದ್ಧ ಆತ್ಮರ ಕಾರ್ಯವಾಗಿದೆ ಪ್ರಿಯರೇ. ಈ ವಚನ ಭಾಗವನ್ನು ನಾವು ಮುಂದುವರಿಸಿ ಆಳವಾಗಿ ಧ್ಯಾನಿಸುವುದಾದರೆ, ಸಂತ ಪೌಲನು ಅನೇಕ ಮಕ್ಕಳಿಗೆ ಪವಾಡಗಳಿಸುವ ಮೂಲಕ ಬೋಧನೆ ಮಾಡಲು ಪ್ರಾರಂಭಿಸಿದನು. ಸತ್ತ ತಬಿತ್ತಲಿಗೆ ಒಂದೇ ಮಾತಿನಲ್ಲಿ ಎಬ್ಬಿಸಲು ಆ ಒಂದು ಪವಾಡದ ವರವು ಅವರಲ್ಲಿತ್ತು ಪ್ರಿಯರೇ. ಪ್ರೈಸ್ ಲಾರ್ಡ್. ಈ ಕಾರ್ಯವನ್ನು ನನ್ನ ಮತ್ತು ನಿಮ್ಮ ಜೀವನದಲ್ಲೂ ದೇವರು ಕೊಡುವ ಉಳ್ಳವರಾಗಿದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾವು 6ನೇ ಒಂದು ವರವನ್ನು ನೋಡುವುದಾದರೆ ಪ್ರವಾದನೆ ವರವಾಗಿದೆ. ಯೇಸು ಸ್ವಾಮಿಯಲ್ಲಿ ಪ್ರವಾದನೆ ವರವಿತ್ತು ಪ್ರಿಯರೇ. ಅವರು ಅಧಿಕಾರಿ ವಾಣಿಯಿಂದ ಅವರು ಪ್ರಬೋಧನೆ ಮಾಡಿದರು ಪ್ರಿಯರೇ. ಪ್ರೇಷಿತರು ಕಟ್ಟ ಕಡೆಗೆ ಹೋಗಿ ಯೇಸುವಿನ ಸ್ವಾರ್ಥವನ್ನು ಸಾರಿದರು ಪ್ರಿಯರೇ. ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಈ ವರವನ್ನು ಕೊಡುವ ದೇವರಾಗಿದ್ದಾರೆ. ಈ ಲೋಕಕ್ಕೆ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವಂಥ ಪರಿಶುದ್ಧಾತ್ಮರಾಗಿದ್ದಾರೆ ಪ್ರಿಯರೇ. ಇನ್ನು 7ನೇ ದಿನ ಧ್ಯಾನಿಸುವುದಾದರೆ 7ನೇ ವರವನ್ನು ಕುರಿತು ಆ ವಚನದಲ್ಲಿ ಸತ್ಯ ವಿವೇಚಿಸುವಂಥ ಜ್ಞಾನ, ಈ ವರವು ಸಂತ ಪೌಲನಲ್ಲಿತ್ತು. ಪ್ರೇಷಿತರ ಕಾರ್ಯಕಲಾಪ ನಾವು 16ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವುದಾದರೆ, ಅಲ್ಲಿ ಮಾಟಗಾತಿ ಒಬ್ಬಳು ಪ್ರೇಷಿತರನ್ನು ಎದುರುಗೊಂಡು ಅವರ ಸಮ್ಮುಖದಲ್ಲಿ ಅವರನ್ನು ಹೊಗಳುತ್ತಿದ್ದರು. ಇವರು ಪರಾತನ ಕಿರಾತಕರು, ದೇವರ ಮಾರ್ಗವನ್ನು ನೇರವಾಗಿ ಬೋಧಿಸಲು ಬಂದವರಂತ ಆಕೆಯಲ್ಲಿ ಸತ್ಯವನ್ನು ನುಡಿಯುತ್ತಿದ್ದಳು. ಆದರೆ ಆಕೆಯಲ್ಲಿದ್ದಂಥ ದುರಾತ್ಮ, ಸತ್ಯದ ಆತ್ಮ ಅವರು ವಿವೇಚಿಸಿ ನಜರೇತ ನಾಮದಲ್ಲಿ ಆ ದುರಾತ್ಮನು ಹೊರದಬ್ಬುತ್ತಾರೆ ಪ್ರಿಯರೇ. ಇದಾಗಿದೆ ಪ್ರಿಯರೇ, ಸಂತ ಪೌಲನಲ್ಲಿ ಈ ವರವು ಅಡಗಿತ್ತು ಪ್ರಿಯರೇ. ಆ ಪರಿಶುದ್ಧಾತ್ಮರಾಗಿದ್ದರೆ ಈ ವರವನ್ನು ಕೊಡುವ ಉಳ್ಳವರಾಗಿದ್ದಾರೆ ಪ್ರಿಯರೇ. ಇನ್ನು ನಾವು 8ನೇ ವರದಾನವನ್ನು ನೋಡುವುದಾದರೆ ವಿವಿಧ ಭಾಷೆಗಳಲ್ಲಿ ಮಾತನಾಡುವಂಥದ್ದು. ಪ್ರೇಷಿತರ ಕಾರ್ಯಗಳ 2ನೇ ಅಧ್ಯಾಯ ನಾವು 1ನೇ ವಚನದಲ್ಲಿ ನೋಡುವುದರೆ, ಪಕ್ಕನೆ ಬಲವಾದ ಬಿರುಗಾಳಿ ಬೀಸೆಂಬ ಶಬ್ದವೊಂದು ಆಕಾಶದಿಂದ ಕೇಳಿಬತ್ತು. ಅದವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತ್ತು. ಅಲ್ಲಿಂದ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗಿಂದ ಕಾಣಿಸಿಕೊಂಡವು. ಅವು ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೆ ನೆಲೆಸಿದ್ದುವು. ಅವರ ಪವಿತ್ರಾತ್ಮರ ಭರಿತರಾಗಿದ್ದರು. ಆತ್ಮ ಪ್ರೇರಣೆಯಿಂದ ವಿವಿಧ ಭಾಷೆಗಳಲ್ಲಿ ಮಾತನಾಡಿದರು ಪ್ರಿಯರೇ. ಇದಾಗಿದೆ ಅವರ ವಾಗ್ದಾನವು ಕರೆಯಾಗಿದೆ ಪ್ರಿಯರೇ. ಯಾವಾಗ ಪರಿಶುದ್ಧ ಆತ್ಮರವರಲ್ಲಿ ಇಳಿದು ಬತ್ತೋ ಅವರು ವಿವಿಧ ಭಾಷೆಗಳಲ್ಲಿ ಮಾತನಾಡಿ ತೊಡಗಿದರು. ಇದಾಗಿದೆ ಪ್ರಿಯರೇ. ಇನ್ನು 9ನೇ ವರವನ್ನು ನಾವು ನೋಡುವುದಾದರೆ, ಪರಭಾಷೆಯಲ್ಲಿ ಮಾತನಾಡುವುದನ್ನು ಅರ್ಥವನ್ನು ವಿವರಣೆ ಕೊಡುವಂಥ ವರವಾಗಿದೆ. ಈ ವರವು ಸಂತ ಪೌಲನಲ್ಲಿ ಇತ್ತು. ನಾವು ನೋಡುವುದಾದರೆ 1 ಕೊರಿಂಥ 14ನೇ ಅಧ್ಯಾಯ 1ನೇ ವಚನದಲ್ಲಿ 14ನೇ ವಚನದಲ್ಲಿ ನಾವು ನೋಡುವುದಾದರೆ, ಪರಭಾಷೆಯಲ್ಲಿ ಮಾತನಾಡುವವನು ಮಾನವನೊಡನೆಲ್ಲ ದೇವರೊಡನೆ ಮಾತನಾಡ್ತಾನೆ ಎಂದು ಸಂತ ಪೌಲರು ನುಡಿಯುತ್ತಾರೆ ಪ್ರಿಯರೇ. ನಾವು ಪರಭಾಷೆಯಲ್ಲಿ ಮಾತನಾಡುವಾಗ ನಮ್ಮ ಆತ್ಮ ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಾ ಇದೆ ಪ್ರಿಯರೇ. ಸಂಭಾಷಣೆ ಆಗಿದೆ ಪ್ರಿಯರೇ. ನಾವು ಯಾವ ರೀತಿ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡಿದ್ದೀವೋ ಅದೇ ರೀತಿ ಭಾಷಾವರದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ಆತ್ಮದ ಮೂಲಕವೇ ದೇವರೊಂದಿಗೆ ಮಾತನಾಡ್ತಾ ಇದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಈ 9 ವರಗಳನ್ನು ಪರಿಶುದ್ಧ ಆತ್ಮರು ಸಂತ ಪೌಲನ ಜೀವನದಲ್ಲಿ, ಪ್ರೇಷಿತರ ಜೀವನದಲ್ಲಿ, ಪ್ರವಾದಿ ಜೀವನದಲ್ಲಿ, ತಾಯಿ ಮರಿಯಮ್ಮನವರ ಜೀವನದಲ್ಲಿ, ಅನೇಕ ವ್ಯಕ್ತಿಗಳ ಜೀವನದಲ್ಲಿ ಈ ವರಗಳನ್ನು ಕೊಡುವಂಥ ಪರಿಶುದ್ಧಾತ್ಮರಾಗಿದ್ದಾರೆ. ಯೇಸು ಸ್ವಾಮಿ ಜೀವನದಲ್ಲಿ ವರಗಳಿತ್ತು. ಈ ವರವನ್ನು ಕುರಿತು ಅನೇಕ ಪ್ರೇಷಿತರಿಗೆ ಬೋಧಿಸಿದರು ಪ್ರಿಯರೇ.
ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಪರಿಶುದ್ಧಾತ್ಮರಿಗೆ ನಾವು ವಿಧೇಯರಾಗಿ ಪರಿಶುದ್ಧಾತ್ಮರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ, ದೇವರ ಪ್ರೇರಣೆಗೆ ಅನುಸಾರವಾಗಿ ನಾವು ಜೀವಿಸುವುದಾದರೆ, ದೇವರ ಆತ್ಮಗೆ ನಾವು ವಿಧೇಯರಾಗುವುದಾದರೆ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ, ನಮ್ಮ ಜೀವನದಲ್ಲಿ ಈ 9 ವರದಾನಗಳನ್ನು ಇನ್ನೂ ಯಥೇಚ್ಛವುಳ್ಳವಾಗಿ ದೇವರ ಆತ್ಮರು ನಮಗೆ ಸಹಾಯ ಮಾಡಿ ಮುನ್ನಡೆಸುವ ಆತ್ಮರಾಗಿದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.